ವಾಟ್ಸಪ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಪರೀಕ್ಷೆ SSLC ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವೇನು ನೋಡೋಕ್ಕಿದ್ರೆ ಅಂದರೆ ನಿಮಗೆ ಎಕ್ಸ್ಟ್ರಾಕ್ಟ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈ ಎಕ್ಸ್ಟ್ರಾಕ್ಟು ಯಾವ ಭಾಗದಿಂದ ಕೇಳ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ನೀವೇನು ಮಾಡ್ಕೋಬೇಕಂದ್ರೆ ಪೋಮೆ ಇರಲಿ ಇಲ್ಲಾಂದರೆ ಪ್ರೋಸೆ ಇರಲಿ ಫುಲ್ಲು ಕಂಪ್ಲೀಟಾಗಿ ನೀವು ಓದ್ಕೋಬೇಕು. ಆದರೆ ನಾನು ಏನು ಮಾಡೋಕ್ಕಿದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಒಂಚೂರು ಈಸಿ ವೇನ ಹೇಳ್ಕೊಡ್ತೀನಿ. ಹೆಂಗಂದರೆ ಈ ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪೋಮಿಂದ ಹೆಂಗೆಲ್ಲ ಅವ್ರು ಎಕ್ಸ್ಟ್ರಾಕ್ಟ್ ಕೇಳಬೇಕಂತ ಒಂದು 14 ಎಕ್ಸ್ಟ್ರಾಕ್ಟ್ಸ್ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಸೊ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಮುಂದೆ ಹಂಗೆ ನೋಡೋಣ. ರೈಟ್, ಮೈ ಗ್ರ್ಯಾಂಡ್ ಮದರ್ ಇಸ್ ಅ ಜೀನಿಯಸ್. ಮೈ ಗ್ರ್ಯಾಂಡ್ ಮದರ್ ಇಸ್ ಅ ಜೀನಿಯಸ್ ಅಂತ ಈ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಟ್ರಾಕ್ಟ್ ಈ ರೀತಿ ಕೊಟ್ಬಿಟ್ಟು ಈ ರೀತಿ ಅವ್ರ ಕ್ವಶನ್ಸ್ನ ಕೇಳ್ಬೋದು. ಹೆಂಗೆ ಕೇಳ್ತಾರೆ? ಫಸ್ಟು, ಹೂ ಇಸ್ ದ ಸ್ಪೀಕರ್. ಸೊ ಈ ಮೇಲ್ಗಡೆ ಇರುವ ಸ್ಟೇಟ್ಮೆಂಟ್ಗೆ ಯಾರು ಸ್ಪೀಕರ್ ಅಂತ ಕೇಳ್ತಾರೆ. ಸೊ ಹೂ ಇಸ್ ದ ಸ್ಪೀಕರ್? ದ ಸ್ಪೀಕರ್ ಇಸ್ ದ ಪೊಯೆಟ್ ರಸ್ಕಿನ್ ಬಾಂಡ್, ಅಥವಾ ನೀವು ದ ಪೊಯೆಟ್ ರಸ್ಕಿನ್ ಬಾಂಡ್ ಇಸ್ ದ ಸ್ಪೀಕರ್ ಅಂತ ಬರಿಬೋದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಡ್ತಾರೆ. ಹೆಂಗೆ? ವೈ ಡಸ್ ಹಿ ಕಾಲರ್ ಜೀನಿಯಸ್? ಅವ್ರನ್ನ ಯಾಕೆ ಜೀನಿಯಸ್ ಅಂತ ಕರೀತಾರೆ ಅಂತ ಕೇಳ್ತಿದ್ದಾರೆ. ಸೊ ಈ ರೀತಿ ನೀವು ಆನ್ಸರ್ ಬರಿಬಹುದು. ಹಿ ಕಾಲ್ಸ್ ಅ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಇವನ್ ದಿ ಏಜ್ ಆಫ್ 62. ಅವ್ರಿಗೆ 62 ವಯಸ್ಸಾದ್ರೂ ಕೂಡ ಅವ್ರಿಗೆ ಏನು ಮಾಡ್ತಿದ್ರು? ಅವರು ಈ ಮರಗಳನ್ನ ಹತ್ತುವ ಅಭ್ಯಾಸ ಇತ್ತು. ಸೊ ಅದಕ್ಕೋಸ್ಕರ ಅವರು ಪೊಯೆಟು ಸ್ಪೀಕರು ರಸ್ಕಿನ್ ಬಾಂಡು ಅಜ್ಜಿಗೆ ಜೀನಿಯಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, ವಾಟ್ ಇಸ್ ದಿ ಆಪೋಸಿಟ್ ಆಫ್ ದ ವರ್ಡ್ ಜೀನಿಯಸ್? ಸೊ ಈ ಜೀನಿಯಸ್ ಅನ್ಬ ಈ ವರ್ಡ್ಗೆ ಆಪೋಸಿಟ್ ವರ್ಡ್ ಏನಂತ ಕೇಳ್ತಿದ್ದಾರೆ. ಸಿಂಪಲ್, the opposite of the word genius is foolish or stupid. ನೋಡಿದ್ರೆ ಸ್ಟೂಡೆಂಟ್ಸ್ ಎಷ್ಟು ಈಸಿ ಆಗಿದೆ. ಸೊ ಈ ರೀತಿ ನೀವೇನು ಮಾಡಬೇಕು? ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದ್ರೆ ಈಸಿ ಆಗಿರುತ್ತೆ. ಓಕೆನಾ? ಸೊ ಈ ರೀತಿ ಅವರು ಸ್ಟೇಟ್ಮೆಂಟ್ ಕೇಳ್ಬೋದು, ಆದರೆ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಕೇಳ್ಬೋದು. ಆದರೆ ನೀವು ಅರ್ಥ ಮಾಡ್ಕೊಂಡ್ರೆ ಇದನ್ನು ಈಸಿ ಆಗುತ್ತೆ. ಅವರು ಆ ರೀತಿ ಕೇಳಬೇಕಾದ್ರೂ ಟ್ವಿಸ್ಟ್ ಮಾಡಿ ಕೇಳಿದ್ರಾಗೂ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ನೋಡೋಣ ಹಂಗೆ ಮುಂದೆ. ರೈಟ್, ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್. ಸೊ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆನ್ಸರ್ಸ್ ನೋಡೋಣ. ಹೂ ಇಸ್ ದ ಸ್ಪೀಕರ್? ಅಗೇನ್ ದ ಪೊಯೆಟ್ ರಸ್ಕಿನ್ ಬಾಂಡ್ ಇಸ್ ದ ಸ್ಪೀಕರ್. ಸೊ ಪೊಯೆಟು ರಸ್ಕಿನ್ ಬಾಂಡ್ ಇಸ್ ದ ಸ್ಪೀಕರ್. ನೆಕ್ಸ್ಟ್, ಹೂಮ್ ಡಸ್ ದ ವರ್ಡ್ ಶಿ ರಿಫರ್ ಟು? ಸೊ ಈ ಶಿ ಯಾರಿಗೆ ರಿಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ದ ವರ್ಡ್ ಶಿ ರಿಫರ್ಸ್ ಟು ದ ಗ್ರ್ಯಾಂಡ್ ಮದರ್. ದ ವರ್ಡ್ ಶಿ ರಿಫರ್ಸ್ ಟು ದ ಗ್ರ್ಯಾಂಡ್ ಮದರ್. ನೆಕ್ಸ್ಟ್, ವಾಟ್ ಡಸ್ ದ ವರ್ಡ್ ಗಿಫ್ಟ್ ರಿಫರ್ ಟು? ಸೊ ಈ ಗಿಫ್ಟ್ ಅಂತ ಈ ವರ್ಡ್ ಇದೆಯಲ್ಲ, ಅದು ಯಾವುದಕ್ಕೆ ರೆಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ರೈಟ್, ಲೆಟ್ಸ್ ಸಿ ದಿ ಆನ್ಸರ್. ದ ವರ್ಡ್ ಗಿಫ್ಟ್ ಹಿಯರ್ ರೆಫರ್ಸ್ ಟು ಕ್ಲೈಂಬಿಂಗ್ ಟ್ರೀಸ್. ಸೊ ಈ ಗಿಫ್ಟ್ ಅಂತ ಇರೋದು ಈ ಕ್ಲೈಂಬಿಂಗ್ ಟ್ರೀಸ್ ಒಂದು ಗಿಫ್ಟು. ಸೊ ಆ ರೀತಿ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಂಗೆ ಮುಂದೆ ಹೋಗೋಣ. ರೈಟ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ ಅಂತ ಹೇಳ್ತಾರೆ. ಸೊ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಯಾರು ಹೇಳಿದ್ದು ಈ ಸ್ಟೇಟ್ಮೆಂಟ್ ಅಂತ. ರೈಟ್, ಹೂ ಡಸ್ ದ ವರ್ಡ್ ಐ ರಿಫರ್ ಹಿಯರ್ ಟು? ಸೊ ಈ ಸ್ಟೇಟ್ಮೆಂಟಲ್ಲಿ ಐ ಯಾರಿಗೆ ರಿಫರ್ ಆಗ್ತಿದೆ? ದ ವರ್ಡ್ ಐ ರಿಫರ್ಸ್ ಹಿಯರ್ ಟು ದ ಗ್ರ್ಯಾಂಡ್ ಮದರ್. ದ ವರ್ಡ್ ಯಾರಿಗೆ ರೆಫರ್ ಆಗ್ತಿದೆ? ಗ್ರ್ಯಾಂಡ್ ಮದರ್ಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ವಾಟ್ ವಾಸ್ ಡಿಸ್ಗ್ರೇಸ್ಫುಲ್? ಈ ಡಿಸ್ಗ್ರೇಸ್ಫುಲ್ ಆಗಿರುವ ವಸ್ತು ಏನು ಅಂತ ಕೇಳ್ತಿದ್ದಾರೆ. ನೋಡೋಣ. ಕ್ಲೈಂಬಿಂಗ್ ಟ್ರೀಸ್ ಅಟ್ ಸಚ್ ಅನ್ ಓಲ್ಡ್ ಏಜ್ ವಾಸ್ ಡಿಸ್ಗ್ರೇಸ್ಫುಲ್. 62 ಇಯರ್ಸ್ ಆದ್ರೂ ಕೂಡ ಈ ಮರ ಅಥವಾ ಅಭ್ಯಾಸ ಇತ್ತಲ್ಲ ಈ ಅಜ್ಜಿಗೆ, ಸೊ ಅದು ಡಿಸ್ಗ್ರೇಸ್ಫುಲ್ ಅಂತ ಕರೀತಿದ್ದಾರೆ. ಇಟ್ ವಾಸ್ ನಾಟ್ ರೆಸ್ಪೆಕ್ಟ್ಫುಲ್ ಅಂತ ಪೊಯೆಟು ಪೋಮಲ್ಲಿ ಹೇಳೋದು ನಾವು ನೋಡ್ತಿದ್ವಿ. ಓಕೆನಾ? ನೆಕ್ಸ್ಟ್, ವೈ ಡಿಡ್ ಶಿ ಮೇಕ್ ದಿ ಸ್ಟೇಟ್ಮೆಂಟ್? ಈ ಅಜ್ಜಿ ಯಾಕೆ ಈ ಸ್ಟೇಟ್ಮೆಂಟ್ನ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ನೋಡೋಣ. ಪೀಪಲ್ ಟೋಲ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಬಿಕಾಸ್ ಕ್ಲೈಂಬಿಂಗ್ ಟ್ರೀಸ್ ಇನ್ ಅನ್ ಓಲ್ಡ್ ಏಜ್ ವಾಸ್ ಡಿಸ್ಗ್ರೇಸ್ಫುಲ್. ಜನ ಏನು ಹೇಳ್ತಿದ್ರು? ಈ ಅಜ್ಜಿಗಿರುವ ಅಭ್ಯಾಸ ನೋಡಿಬಿಟ್ಟು, ಇಲ್ಲ ನೀವು ಮರ ಹತ್ತೋದು ತುಂಬ ತಪ್ಪಾಯಿತು, ಈ ರೀತಿ ವಯಸ್ಸಾಗಬೇಕಾದ್ರೆ ನೀವು ಸ್ವಲ್ಪ ಡೀಸೆಂಟ್ ಆಗಿರಬೇಕು, ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಆದರೆ ನೀವೇನು ಮಾಡ್ತಿದ್ದೀರಾ? ಇದು ಮಾಡೋದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅಜ್ಜಿ ಏನು ಹೇಳ್ತಾರೆ? ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಂತ ರಿಟರ್ನ್ ಅವ್ರಿಗೆ ವಾಪಸ್ಸು ರಿಪ್ಲೈನ ಕೊಡ್ತಾರೆ, ಉತ್ತರನ ಕೊಡ್ತಾರೆ. ಓಕೆನಾ? ಅರ್ಥ ಆಯ್ತಾ? ಸೊ ಹಾಗೆ ಮುಂದೆ ಹೋಗೋಣ ನೋಡಿ. ಫೋರ್ತ್ ಕ್ವೆಶ್ಚನ್, ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಸೊ ಇದು ಯಾರು ಹೇಳುವ ಸ್ಟೇಟ್ಮೆಂಟು? ನೋಡೋಣ. ಹೂ ಡಸ್ ದ ವರ್ಡ್ ಐ ರೆಫರ್ ಟು? ರೈಟ್, ದ ವರ್ಡ್ ಐ ರೆಫರ್ಸ್ ಹಿಯರ್ ಟು ದ ಗ್ರ್ಯಾಂಡ್ ಮದರ್. ಈ ವರ್ಡು ಐ ಯಾರಿಗೆ ರೆಫರ್ ಆಗ್ತಿದೆ? ಈ ವರ್ಡ್ ಐಯು ಗ್ರ್ಯಾಂಡ್ ಮದರ್ಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ಹೂ ಡಸ್ ದ ವರ್ಡ್ ವಿ ರೆಫರ್ ಟು? ವಿ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ನೋಡೋಣ. ದ ವರ್ಡ್ ವಿ ಹಿಯರ್ ರೆಫರ್ಸ್ ಟು ದ ಪೊಯೆಟ್, ದ ಫ್ಯಾಮಿಲಿ and the people who commented on grandmother's climbing habit. ಸೊ ಈ ಯಾರೆಲ್ಲ ಈ ಅಜ್ಜಿ ಬಂದು ಮರ ಹತ್ತೋದು ಕರೆಕ್ಟ್ ಇಲ್ಲ, ತಪ್ಪು, ಅದು ಡಿಸ್ಗ್ರೇಸ್ಫುಲ್ ಅಂತ ಹೇಳ್ತಿದ್ರು, ಅವ್ರಿಗೆಲ್ಲ ಈ ಒಂದು ವಿ ಒಂದು ರೆಫರ್ ಆಗ್ತಿದೆ ಅಂತ ನಾವು ಸ್ಟೇಟ್ಮೆಂಟಲ್ಲಿ ನೋಡ್ತೀವಿ. ಓಕೆನಾ? ನೆಕ್ಸ್ಟ್, ವೈ ಡಸ್ ದ ಪೊಯೆಟ್ ಹ್ಯಾಡ್ ಟು ಅಗ್ರಿ ಟು ದ ಸ್ಟೇಟ್ಮೆಂಟ್? ಯಾಕೆ ಪೊಯೆಟು ಈ ಸ್ಟೇಟ್ಮೆಂಟ್ಗೆ ಅಗ್ರಿ ಮಾಡಬೇಕು ಅಂತ ಕ್ವೆಶ್ಚನು. ನೋಡೋಣ. ದ ಪೊಯೆಟ್ ಅಗ್ರೀಸ್ ಟು ದ ಸ್ಟೇಟ್ಮೆಂಟ್ ಬಿಕಾಸ್ ದೆರ್ ವಾಸ್ ನೋ ಟ್ರೀ ಇನ್ ದ ಗಾರ್ಡನ್ ದಟ್ ದ ಗ್ರ್ಯಾಂಡ್ ಮದರ್ ಡಿಡಂಟ್ ಕ್ಲೈಮ್. ಸೊ ನೋಡಬೇಕಾದ್ರೆ ಈ ಒಂದು ಮರ ಅಥವಾ ಅಭ್ಯಾಸ ಈ ಅಜ್ಜಿಗೆ ಮಾತ್ರನೇ ಇತ್ತು. ಈ ಅಜ್ಜಿ ಏನು ಮಾಡ್ತಿದ್ರು? ಈ ಗಾರ್ಡನಲ್ಲಿ ಎಲ್ಲೇ ಟ್ರೀ ಇದ್ರು, ಯಾವುದೇ ಮರ ಇದ್ರು, ಅವ್ರನ್ನ ಹತ್ತಿದ್ರು. ಆದರೆ ಈ ಗ್ರ್ಯಾಂಡ್ ಮಾ ಬಿಟ್ಟು ಬೇರೆ ಯಾರಿಗೂ ಏನು ಮಾಡೋಕ್ಕಾಗಲಿಲ್ಲ, ಆ ಟ್ರೀನ ಹತ್ತಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಪೊಯೆಟು ಏನು ಮಾಡ್ತಾರೆ? ಈ ಅಗ್ರೀಸ್ ಟು ದ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಸೊ ಈ ಸ್ಟೇಟ್ಮೆಂಟ್ ಯಾರು ಹೇಳ್ತಿದ್ದಾರೆ ಅಂತ ನೋಡೋಣ. ಓಕೆನಾ? ನೆಕ್ಸ್ಟ್,
ಹೂ ಡಸ್ ದ ವರ್ಡ್ ಐ ರೆಫರ್ ಟು? ದ ವರ್ಡ್ ಐ ರೆಫರ್ಸ್ ಹಿಯರ್ ಟು ದ ಡಾಕ್ಟರ್. ಈ ವರ್ಡು, ಈ ಐ ವರ್ಡು ಯಾರಿಗೆ ರೆಫರ್ ಆಗ್ತಿದೆ? ಡಾಕ್ಟರ್ಗೆ ರೆಫರ್ ಆಗ್ತಿದೆ. ಡಾಕ್ಟರ್ ಬಂದ್ರಲ್ಲ, ಡಾಕ್ಟರ್ ಬಂದುಬಿಟ್ಟು ಟೆಂಪ್ರೇಚರ್ ಚೆಕ್ ಮಾಡಿಬಿಟ್ಟು ಅಜ್ಜಿಗೆ ಏನು ಹೇಳ್ತಾರೆ, ಸ್ವಲ್ಪ ಸಜೆಷನ್ ಕೊಡ್ತಾರಲ್ಲ, ಸೊ ಆ ಸ್ಟೇಟ್ಮೆಂಟಿಂದ ನಾವು ಈ ಒಂದು ಎಕ್ಸ್ಟ್ರಾಕ್ಟ್ನ ತಗೊಂಡಿದ್ದೀವಿ. ಓಕೆನಾ? ವೈ ಡಸ್ ಈ ರೆಕಮೆಂಡ್ ಅ ಕ್ವಾಯಟ್ ವೀಕ್? ಯಾಕೆ ಈ ಡಾಕ್ಟರು 1 ವೀಕು ಕ್ವಾಯಟ್ ಆಗಿ ಬೆಡ್ ರೆಸ್ಟ್ ಮಾಡ್ಕೋಬೇಕಂತ ಅಜ್ಜಿಗೆ ಹೇಳ್ತಿದ್ರು ಅಂತ ಕೇಳ್ತಿದ್ದಾರೆ. ರೈಟ್. He recommended a quiet week because the grandmother was sick. or ಇಲ್ಲಂತಾನು ನೀವು ಬರಿಬೋದು. ಏನಾಯ್ತು ಈ ಅಜ್ಜಿಗೆ? ಒಂದ್ಸಲ ಈ ಅಜ್ಜಿ ಏನು ಮಾಡಿದ್ರು, ಮರ ಹತ್ತಿದ್ರು, ಆದರೆ ಮರದಿಂದ ಏನು ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಕೆಳಗೆ ಇಳಿಯೋಕ್ಕಾಗಲಿಲ್ಲ. ಸೊ ಅದ್ರ ಆಮೇಲೆ ಹೆಂಗೋ ರೆಸ್ಕ್ಯೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದುಬಿಟ್ಟು ಡಾಕ್ಟ್ರ್ ಬಂದು ಏನು ಮಾಡ್ತಾರೆ, ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ಸೊ ಟೆಂಪ್ರೇಚರ್ ಚೆಕ್ ಮಾಡಬೇಕಾದ್ರೆ ಏನಾದರೂ ಅವರು ಸಿಕ್ಕಾಗಿರ್ಬೇಕು, ಇಲ್ಲಾಂದರೆ ಇಲ್ಲಾಗಿರಬೇಕು. ಸೊ ಏನಾದರೂ ಜ್ವರ ಏನಾದರೂ ಬಂದಿರಬೇಕು. ಸೊ ಅದನ್ನು ನೋಡಿಬಿಟ್ಟು ಡಾಕ್ಟ್ರ್ ಏನಂತಾರೆ, ಅಜ್ಜಿ ನೀವೇನು ಮಾಡಬೇಕು, 1 ವೀಕು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಏನು ಮಾಡಿದ್ರು, ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ನೋಡೋಣ. ವಾಟ್ ವಾಸ್ ದ ರೆಸ್ಪಾನ್ಸ್ ಫ್ರಮ್ ಅದರ್ಸ್ ಆ್ಯಂಡ್ ದ ಪೊಯೆಟ್? ಮತ್ತು ಈ ಒಂದು ಸ್ಟೇಟ್ಮೆಂಟ್ಗೆ, ಆ ಡಾಕ್ಟರ್ ಹೇಳುವ ಸ್ಟೇಟ್ಮೆಂಟ್ಗೆ ಈ ಮನೆದವರು ಮತ್ತು ಈ ಪೊಯೆಟು ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಅಂತ ಕೇಳ್ತವ್ರೆ. ನೋಡೋಣ. ದೇ ಆಲ್ ಸೈಡ್ ವಿತ್ ರಿಲೀಫ್. ಅವ್ರಿಗೆಲ್ಲ ಹೆಂಗೆ ಅನಿಸಿತು, ಹಬ್ಬಾ ಇನಿ ಅಜ್ಜಿ ಏನು ಮಾಡಲ್ಲ, ಮರನೇ ಹತ್ತಲ್ಲಪ್ಪ ಅಂತ ಒಂದು ರಿಲೀಫಲ್ಲಿದ್ರು. ಓಕೆನಾ? ಸೊ ಇದು ಒಂದು ಈ ಕ್ವಶನ್ಗೆ ಆನ್ಸರ್. ಓಕೆ, ನೋಡೋಣ ಮುಂದೆ. ವಿ ಸೈಡ್ ವಿತ್ ರಿಲೀಫ್. ಸೊ ಈ ಸ್ಟೇಟ್ಮೆಂಟ್ನ ತೆಗೆದುಬಿಟ್ಟು ಈ ಎಕ್ಸ್ಟ್ರಾಕ್ಟ್ಸ್ನ ನೋಡೋಣ. ರೈಟ್. ಹೂ ಡಸ್ ದ ವರ್ಡ್ ವಿ ರಿಫರ್ ಹಿಯರ್ ಟು? ಸೊ ವಿ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ದ ವರ್ಡ್ ವಿ ರಿಫರ್ಸ್ ಟು ದ ಪೊಯೆಟ್ ಆ್ಯಂಡ್ ದ ಫ್ಯಾಮಿಲಿ. ಸೊ ಈ ವಿ ಎಂಬ ವರ್ಡ್ ಯಾರಿಗೆ ರೆಫರ್ ಆಗ್ತಿದೆ? ಪೊಯೆಟ್ಗೆ ಮತ್ತು ಅವರು ಫ್ಯಾಮಿಲಿಗೆ ರೆಫರ್ ಆಗ್ತಿದೆ. ಯಾಕಂದರೆ ಅವರೇ ಹೇಳಿದಲ್ಲ, ಅವ್ರೇನಾಯಿತು, ಅವ್ರಿಗೆ ಸ್ವಲ್ಪ ರಿಲೀಫ್ ಆಯ್ತಲ್ಲ, ಸೊ ಅದಕ್ಕೆ. ರೈಟ್. ವೈ ಡಿಡ್ ದೇ ಸೈ ವಿತ್ ರಿಲೀಫ್? ಅವ್ರು ಯಾಕೆ ಸೈ ಅಂದರೆ ಗೊತ್ತಲ್ಲ, ಹಬ್ಬ ಅಂತ ಹೇಳ್ತೀವಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತಿದ್ರಾ, ಅದಕ್ಕೆ ಯಾಕೆ ಆ ರೀತಿ ಹೇಳಿದರು ಅಂತ ಕೇಳ್ತಿದ್ದಾರೆ. ರೈಟ್. ನೆಕ್ಸ್ಟು. ದೆ ಸೈಡ್ ವಿತ್ ರಿಲೀಫ್ ಬಿಕಾಸ್ ದ ಗ್ರ್ಯಾಂಡ್ ಮದರ್ ವುಡ್ ನೋ ಲಾಂಗರ್ ಕ್ಲೈಮ್ ಟ್ರೀಸ್. ಅವ್ರಿಗೆ ಯಾಕಪ್ಪ ಈ ಥರ ಒಂಥರ ನಿಮ್ಮದೇ ಆಯಿತು, ಯಾಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನಲ್ಲಿದ್ದರು ಅಂತ ಕೇಳಬೇಕಾದ್ರೆ ಅವ್ರೇನು ಅಂದ್ಕೊಂಡ್ರು, ಜ್ವರ ಬಂತಲ್ಲ, 1 ವೀಕ್ ಏನಾಯಿತು, ಈ ಅಜ್ಜಿ ಬಂದು ಮನೆಯಲ್ಲಿದ್ದಾರಲ್ಲ, ಬೆಡ್ ರೆಸ್ಟಲ್ಲಿದ್ದಾರೆ ಗೊತ್ತಾ, ಸೊ ಇದು ಮುಂದೆ ಅವ್ರು ಏನು ಮಾಡಲ್ಲ, ಮರಣ ಹತ್ತಲ್ಲ ಅಂತ ಅನ್ಕೋಬಿಟ್ಟು ಇವ್ರೇನಂತಾರೆ, ದೇ ಆಲ್ ಸೈಡ್ ವಿತ್ ರಿಲೀಫ್ ಅಂತ ನೋಡ್ತೀವಿ. ನೆಕ್ಸ್ಟ್. ವಾಟ್ ಡಿಡ್ ದೇ ಡೂ? ಮತ್ತೆ ಅವರು ಏನು ಮಾಡಿದರು? ದೇ ಟಕ್ಡ್ ದ ಗ್ರ್ಯಾಂಡ್ ಮದರ್ ವೆಲ್ ಅಪ್. ಅವ್ರು ಏನು ಮಾಡಿದ್ರು ಅಂದರೆ, ಈ ಗ್ರ್ಯಾಂಡ್ ಮದರ್ನ ಏನು ಮಾಡಿದ್ರು, ಫುಲ್ ಹಂಗೆ ಬೆಚ್ಚಿಟ್ಟು ಫುಲ್ಲು ಏನೇನು ಬ್ಲ್ಯಾಂಕೆಟ್ ಇದೆ ಎಲ್ಲ ಹಾಕ್ಬಿಟ್ಟು ಫುಲ್ ಏನು ಮಾಡಿಬಿಟ್ಟಿದ್ರು, ಟಕ್ ಮಾಡಿಬಿಟ್ಟು ಗ್ರ್ಯಾಂಡ್ ಮದರ್ನ ಬೆಡ್ರೂಮಲ್ಲೇ ಇಟ್ಟಿದ್ರು, ಕನ್ಫೈನ್ ಮಾಡಿ ಇಟ್ಟಿದ್ರು. ಓಕೆನಾ? ರೈಟ್. ಹಂಗೆ ನೋಡೋಣ. 7th ಕ್ವೆಶ್ಚನ್. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ನೋಡೋಣ. ಹೂ ಇಸ್ ದ ಸ್ಪೀಕರ್? ಇಲ್ಲಿ ಯಾರು ಸ್ಪೀಕರು? The poet Ruskin Bond is the speaker. The poet Ruskin Bond is the speaker. Next. Why does the speaker feel so? ಯಾಕೆ ಸ್ಪೀಕರ್ಗೆ ಆ ಥರ ಅನಿಸ್ತಿತ್ತು, ಯಾಕೆ ಈ ಸೀಸನ್ ಒಂದು ಹೆಲ್ತ್ ಥರ ಇರಬೇಕಂತ ಅನಿಸ್ತಿತ್ತು ಅಂತ ಕೇಳಬೇಕಾದ್ರೆ, ದ ಸ್ಪೀಕರ್ ಫೀಲ್ಸ್ ಸೋ ಬಿಕಾಸ್ ದ ಗ್ರ್ಯಾಂಡ್ ಮದರ್ ವಾಸ್ ಕನ್ಫೈನ್ಡ್ ಟು ದ ಬೆಡ್. ಯಾಕಂದರೆ ಈ ಅಜ್ಜಿಗೆ ಮನೆ ಒಳಗಡೆ ಇರುವ ಅಭ್ಯಾಸನೇ ಇರಲಿಲ್ಲ. ಅವ್ರು ಎಲ್ಲಾದರೂ ನೋಡಿದ್ರೆ ಆಚೆನೇ ಇದ್ದಿದ್ರು, ಎಲ್ಲಿ ಮರ ನೋಡಿಬಿಟ್ರು ಏನು ಮಾಡ್ತಿದ್ರು, ಹತ್ತಿದ್ರು. ಸೊ ಈಗ ಆ ರೀತಿ ಒಂದು ಅಭ್ಯಾಸ ಇರಬೇಕಾದ್ರೆ ಈಗ ಏನಾಯಿತು, ಅವ್ರಿಗೆ ಬೆಡ್ರೂಮಲ್ಲೇ ಕನ್ಫೈನ್ ಆಗಿದ್ರು ಅಲ್ವಾ. ಸೊ ಅದಕ್ಕೆ ಅದು ಒಂದು ನರ್ಕ ಥರ ಅವ್ರಿಗೆ ಅನಿಸ್ತಿತ್ತು ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಇದು ನಮ್ಮ ಪೊಯೆಟ್ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸ್ಟೇಟ್ಮೆಂಟ್. ಹೌದು ಸ್ಟೂಡೆಂಟ್ಸ್, ಫಿಗರ್ ಆಫ್ ಸ್ಪೀಚು ಇಂಪಾರ್ಟೆಂಟೇ. ಕೆಲವು ಸತಿ ಅವರು ಫಿಗರ್ ಆಫ್ ಸ್ಪೀಚ್ನ ಕೇಳ್ಬೋದು. ಓಕೆನಾ? ಸೊ ಅದು ಫಿಗರ್ ಆಫ್ ಸ್ಪೀಚ್ ನೆಕ್ಸ್ಟ್ ವಿಡಿಯೋలో ನೋಡೋಣ. ಅದನ್ನು ನಾವು ಏನು ಮಾಡ್ತೀವಿ, ನಿಮಗೆ ಈಸಿ ಮಾಡ್ಕೊಡ್ತೀವಿ. ಓಕೆನಾ? ನೆಕ್ಸ್ಟ್. ಲೆಟ್ಸ್ ಸಿ. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಸ್ಟೇಟ್ಮೆಂಟ್ ಇಸ್ ಸಿಮಿಲಿ. ಸೊ ಈ ಸ್ಟೇಟ್ಮೆಂಟಲ್ಲಿ ಸಿಮಿಲಿನ ಯೂಸ್ ಮಾಡೋರೆ. ಸಿಮಿಲಿ ಅಂದರೆ ಏನಂದರೆ ತುಂಬ ಸಿಂಪಲು. ಲೈಕ್ ಅಥವಾ ಆಸ್ ಅಂತ ನೀವು ಈ 2 ವರ್ಡ್ನ ನೀವು ಸ್ಟೇಟ್ಮೆಂಟಲ್ಲಿ ನೋಡಬೇಕಾದ್ರೆ ಅನ್ಕೊಳ್ಳಿ, ಅದು ಸಿಮಿಲಿ ಅಂತ. ಓಕೆನಾ? ಸರಿ, ಅರ್ಥ ಆಯ್ತಲ್ಲ? ಹೋಗೋಣ 8th ಕ್ವೆಶ್ಚನ್ಗೆ. 8th ಕ್ವೆಶ್ಚನ್. ಐ ಲೈ ಹಿಯರ್ ನೋ ಲಾಂಗರ್. ರೈಟ್. ಹೂ ಇಸ್ ದ ಸ್ಪೀಕರ್? ದ ಗ್ರ್ಯಾಂಡ್ ಮದರ್ ಇಸ್ ದ ಸ್ಪೀಕರ್. ಸೊ ಈ ಅಬೌವ್ ಸ್ಟೇಟ್ಮೆಂಟ್ನ ಗ್ರ್ಯಾಂಡ್ ಮದರ್ ಹೇಳ್ತಿದ್ದಾರೆ. ಓಕೆನಾ? ನೆಕ್ಸ್ಟ್. ವೈ ಡಸ್ ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಅವ್ರು ಯಾಕೆ ಮೇಲಿರುವ ಈ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್. ದ ಸ್ಪೀಕರ್ ಫೀಲ್ಸ್ ಸೋ ಬಿಕಾಸ್ ಶಿ ವಾಸ್ ನಾಟ್ ಯೂಸ್ ಟು ಬಿ ಕನ್ಫೈನ್ಡ್ ಟು ಅ ರೂಮ್. ಯಾಕೆ ಈ ಸ್ಟೇಟ್ಮೆಂಟ್ನ ಅವರು ಅಬೌವ್ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ ಅಂದರೆ, ಅವ್ರಿಗೆ ಈ ರೂಮ್ ಒಳಗಡೆ ಅವ್ರಿಗೆ ಏನಿರಲಿಲ್ಲ, ಅಭ್ಯಾಸನೇ ಇರಲಿಲ್ಲ. ಅದಕ್ಕೆ ಅವರು ಅಬೌವ್ ಸ್ಟೇಟ್ಮೆಂಟ್ನ ನಮಗೋಸ್ಕರ ರಿಫರ್ ಮಾಡ್ತಿದ್ದಾರೆ. ನೆಕ್ಸ್ಟ್. ವಾಟ್ ವಾಸ್ ದ ರಿಸಲ್ಟ್? ಶಿ ಕಾಲ್ಡ್ ಫಾರ್ ಅವರ್ ಸನ್ ಆ್ಯಂಡ್ ಆಸ್ ಇಮ್ ಟು ಬಿಲ್ಡ್ ಅ ಟ್ರೀ ಹೌಸ್. ಸೊ ಅದಾದಮೇಲೆ ಏನು ಮಾಡಿದ್ರು, ಈ ಅಜ್ಜಿ ಏನು ಮಾಡಿದ್ರು, ತನ್ನ ಮಗನ ಕರೆದ್ಬಿಟ್ಟು ನನಗೇನು ಬೇಕು, ನನಗೊಂದು ಟ್ರೀ ಹೌಸ್ ಬೇಕು, ಅದನ್ನು ನೀವು ಏನು ಮಾಡೋ, ಕಟ್ಕೊಡು ಅಂತ ಏನ್ಬಿಟ್ಟು ಈ ಅಬೌವ್ ಸ್ಟೇಟ್ಮೆಂಟ್ನ ರೆಫರ್ ಮಾಡ್ತಾರೆ. ನೆಕ್ಸ್ಟ್. 9th. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಮೈ ಡಿಯರ್. ಹೂ ಇಸ್ ದ ಸ್ಪೀಕರ್ ಹಿಯರ್? ಅಬೌವ್ ಸ್ಟೇಟ್ಮೆಂಟ್. ದ ಪೊಯೆಟ್ಸ್ ಫಾದರ್ ಇಸ್ ದ ಸ್ಪೀಕರ್. ಸೊ ಇದು ಯಾರು ಹೇಳೋದು? ಪೊಯೆಟ್ ಫಾದರ್ ಹೇಳೋದು. ಓಕೆನಾ?
ಹೂ ಡಸ್ ದ ವರ್ಡ್ ಡಿಯರ್ ರಿಫರ್ಸ್ ಟು. ಸೊ ಈ ಡಿಯರ್ ಎಂಬ ವರ್ಡ್ ಇದೆಲ್ಲ, ಈ ವರ್ಡ್ ಯಾರಿಗೆ ರೆಫರ್ ಆಗ್ತಿದೆ ಅಂತ. ದ ವರ್ಡ್ ಡಿಯರ್ ರಿಫರ್ಸ್ ಟು ದ ಗ್ರ್ಯಾಂಡ್ ಮದರ್. ಸೊ ಈ ಗ್ರ್ಯಾಂಡ್ ಮದರ್ಗೆ ಈ ಡಿಯರ್ ಎಂಬ ವರ್ಡು ರೆಫರ್ ಆಗ್ತಿದೆ. ನೆಕ್ಸ್ಟ್, ವಾಟ್ ಈಸ್ ದ ರೈಮಿಂಗ್ ವರ್ಡ್ ಫಾರ್ ಡಿಯರ್. ಈ ರೈಮಿಂಗ್ ವರ್ಡ್ಗೆ ಈ ಡಿಯರ್ ಎಂಬ ವರ್ಡ್ಗೆ ರೈಮಿಂಗ್ ವರ್ಡ್ ಯಾವುದು ಅಂತ ಕೇಳ್ತಿದ್ದಾರೆ. ದ ರೈಮಿಂಗ್ ವರ್ಡ್ ಫಾರ್ ಡಿಯರ್ ಇಸ್ ಹಿಯರ್ ಅಂತಾನು ನೀವು ಬರಿಬಹುದು. ಯಾಕಂದರೆ ಈ ಪೋಮಲ್ಲಿ ಕೆಲವು ರೈಮಿಂಗ್ ವರ್ಡ್ಸ್ ಇದೆ, ರೈಮಿಂಗ್ ವರ್ಡ್ಸ್ನ ಒಂಚೂರು ಮೆಮರೈಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಸೊ ಇದು ನೋಡೋಣ, ಇದು ಮುಂದೆ ನೋಡೋಣ. ಹೂ ಈಸ್ ದ ಸ್ಪೀಕರ್. ದ ಪೊಯೆಟ್ಸ್ ಫಾದರ್ ಇಸ್ ದ ಸ್ಪೀಕರ್. ನೆಕ್ಸ್ಟ್, ವಾಟ್ ವಾಸ್ ದ ವರ್ಕ್. ಏನು ಕೆಲಸ ಆಯಿತು ಅಂತ. ದ ವರ್ಕ್ ವಾಸ್ ಟು ಬಿಲ್ಡ್ ಅ ಟ್ರೀ ಹೌಸ್. ಏನು ಕೆಲಸ ಆಯಿತು ಅವ್ರಿಗೆ, ಒಂದು ಟ್ರೀ ಹೌಸ್ನ ಬಿಲ್ಡ್ ಮಾಡೋದು ಅವ್ರಿಗೆ ಒಂದು ಕೆಲಸವಾಗಿತ್ತು. ನೆಕ್ಸ್ಟ್, ವೈ ವಾಸ್ ಈ ಡೂಯಿಂಗ್ ಇಟ್. ಯಾಕೆ ಅವರು ಈ ಟ್ರೀ ಹೌಸ್ನ ಕಟ್ಟಿದ್ರು ಅಂತ ಕೇಳ್ತಿದ್ದಾರೆ ಇಲ್ಲಿ. ನೆಕ್ಸ್ಟು, ಹಿ ವಾಸ್ ಡೂಯಿಂಗ್ ಇಟ್ ಟು ಫುಲ್ಫಿಲ್ ಹಿಸ್ ಮದರ್ಸ್ ವಿಶ್. ಈ ಒಂದು ಅಜ್ಜಿಗೆ ಏನು ವಿಶ್ ಇತ್ತು, ಏನು ಆಸೆ ಇತ್ತು, ಈ ನಾನು ಮರದ ಮೇಲೇ ಇದ್ಬಿಡ್ತೀನಿ ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಈ ಪೊಯೆಟ್ನ ಫಾದರು ಒಂದು ಟ್ರೀ ಹೌಸ್ನ ಕಟ್ಕೊಡ್ತಿದ್ದಾರೆ. ಓಕೆನಾ. ನೆಕ್ಸ್ಟ್, ಲೆಟ್ಸ್ ಸಿ. ಮೈ ಡ್ಯಾಡ್, 11th ಕ್ವೆಶ್ಚನ್. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ನನ್ನ ಅಪ್ಪಗೆ ಅವ್ರಿಗೆ ಡ್ಯೂಟೀಸ್ ಎಲ್ಲ ಗೊತ್ತಿತ್ತು ಅಂತ ಹೇಳ್ತಿದ್ದಾರೆ. ನೋಡೋಣ. ಹೂ ಈಸ್ ದ ಸ್ಪೀಕರ್. ದ ಪೊಯೆಟ್ ರಸ್ಕಿನ್ ಬಾಂಡ್ ಇಸ್ ದ ಸ್ಪೀಕರ್. ನೆಕ್ಸ್ಟ್, ವಾಟ್ ವಾಸ್ ದ ಡ್ಯೂಟಿ ಆಫ್ ಹಿಸ್ ಫಾದರ್. ಅವ್ರ ಅಪ್ಪಗೆ ಏನು ಡ್ಯೂಟಿ ಇತ್ತು ಅಂತ ಕೇಳ್ತಿದ್ದಾರೆ. ನೋಡೋಣ ಏನು ಡ್ಯೂಟಿ ಅಂತ. ದ ಡ್ಯೂಟಿ ಆಫ್ ಹಿಸ್ ಫಾದರ್ ವಾಸ್ ಟು ಬಿಲ್ಡ್ ಅ ಟ್ರೀ ಹೌಸ್. ಒಂದು ಟ್ರೀ ಹೌಸ್ನ ಕಟ್ಕೊಡೋದು ಅವ್ರಿಗೆ ಡ್ಯೂಟಿ ಆಗಿತ್ತು ಅಂತ ನೋಡ್ತಿದ್ದೀವಿ. ನೆಕ್ಸ್ಟ್, ವೆನ್ ಡಿಡ್ ಹಿ ಸ್ಟಾರ್ಟ್ ಡೂಯಿಂಗ್ ಇಸ್ ಡ್ಯೂಟಿ. ಯಾವಾಗ ಈ ಡ್ಯೂಟಿನ ಅವರು ಶುರು ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಯಾವಾಗ ಶುರು ಮಾಡಿದ್ರು ಗೊತ್ತಿರುತ್ತೆ ಅನ್ಕೊತೀನಿ. ದ ಪೊಯೆಟ್ಸ್ ಫಾದರ್ ಸ್ಟಾರ್ಟೆಡ್ ಇಸ್ ಡ್ಯೂಟಿ ದಟ್ ವೆರಿ ನೈಟ್. ಟು ನೈಟೇ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಂತ ನಾವು ಪೋಮಲ್ಲಿ ಓದ್ತೀವಿ ಗೊತ್ತಾ. ಸೊ ಆ ರೀತಿ ಇದನ್ನು ನಾವು ನೋಡ್ಬೋದು. ಓಕೆನಾ. ನೆಕ್ಸ್ಟ್, ರೈಟ್. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ ದ ಚೋರ್. ಸೊ ಈ ಒಂದು ಸ್ಟೇಟ್ಮೆಂಟ್ನ ಹಂಗೆ ಮುಂದೆ ನೋಡೋಣ ಏನು ಎಕ್ಸ್ಟ್ರಾಕ್ಟ್ ಬರುತ್ತೆ ಅಂತ. ಹೂ ಈಸ್ ದ ಸ್ಪೀಕರ್. Who is the speaker? The poet Ruskin Bond is the speaker. The poet Ruskin Bond is the speaker. Next, what was the expert assistant given for? ಯಾಕೆ ಅವರು ಎಕ್ಸ್ಪರ್ಟ್ ಅಸಿಸ್ಟೆಂಟ್ನ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ನೋಡೋಣ. The expert assistance was given to build the tree house. ಈ ಟ್ರೀ ಹೌಸ್ನ ಕಟ್ಟೋಕೆ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಬಂದು ಈ ಪೊಯೆಟು ತಮ್ಮ ಅಪ್ಪಗೆ ಕೊಟ್ಟಿದ್ರು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ವಾಟ್ ಡಸ್ ದ ವರ್ಡ್ ಚೋರ್ ಮೀನ್. ನೋಡಿ, ನೀವು ಗ್ಲಾಸರೀಸನ್ನು ಅರ್ಥ ಮಾಡ್ಕೋಬೇಕು. ಗ್ಲಾಸರೀಸನ್ನು ನಿಮಗೆ ಗೊತ್ತಾಗಬೇಕು. ಸೊ ಈ ಚೋರ್ಗೆ ಏನು ಗ್ಲಾಸರಿ ಅಂತ ನೋಡೋಣ. ದ ವರ್ಡ್ ಚೋರ್ ಮೀನ್ಸ್ ಟಾಸ್ಕ್. ಸೊ ಈ ವರ್ಡ್ಗೆ ಏನು ಅರ್ಥ, ಟಾಸ್ಕ್ ಅಂತ ಅರ್ಥ, ಕೆಲಸ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸ್ ಆ್ಯಂಡ್ ಟ್ರೇ. ಈ ಒಂದು ಸ್ಟೇಟ್ಮೆಂಟ್ನ ಏನೇನಿದೆ, ಏನು ಎಕ್ಸ್ಟ್ರಾ ಇದೆ ಅಂತ ನೋಡೋಣ. ಹೂ ಡಸ್ ದ ವರ್ಡ್ ಐ ರೆಫರ್ ಟು. ದ ವರ್ಡ್ ಐ ರೆಫರ್ಸ್ ಟು ದ ಪೊಯೆಟ್. ಈ ವರ್ಡ್ ಯಾರಿಗೆ ರೆಫರ್ ಆಗ್ತಿದೆ, ಪೊಯೆಟ್ಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ವೇರ್ ವಾಸ್ ದ ರೂಮ್. ರೂಮ್ ಎಲ್ಲಿತ್ತು. ನೆಕ್ಸ್ಟ್, ದ ರೂಮ್ ವಾಸ್ ಆನ್ ಅ ಟ್ರೀ. ರೂಮ್ ಬಂದು ಎಲ್ಲಿತ್ತು, ಮರದ ಮೇಲಿತ್ತು. ಆಯಿತಾ. ಸೊ ಅದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ವೈ ವಾಸ್ ಶಿ ದೇರ್. ಶಿ ವಾಸ್ ದೇರ್ ಬಿಕಾಸ್ ಶಿ ಫೆಲ್ಟ್ ಇಟ್ ವಾಸ್ ಅ ರೈಟ್ ಟು ರೆಸೈಡ್ ಆನ್ ಅ ಟ್ರೀ. ಅವ್ರಿಗೆ ಹೆಂಗಿತ್ತು, ಆ ಟ್ರೀ ಮೇಲೆ ಇರೋದು ನನಗೊಂದು ರೈಟು, ಅದು ನಂದೇ, ಅದು ನಂದೊಂದು ಉರಿಮೆ ಅದು ಅಂತ ಏನು ಹೇಳ್ತಿದ್ದಾರೆ ಈ ಪೋಯಿಟ್ ಬಂದು ಹೇಳ್ತಿದ್ದಾರೆ. ಓಕೆನಾ. ಈ ಗ್ರ್ಯಾಂಡ್ ಮದರ್ ಬಂದು ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ದ ಲಾಸ್ಟ್ ಕ್ವೆಶ್ಚನ್. ಅಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಹೂ ಇಸ್ ದ ಸ್ಪೀಕರ್. The poet Ruskin Bond is the speaker. Next, with whom does he drink sherry. ಯಾರ ಜೊತೆಗೆ ಈ ಶೆರಿನ ಇವರು ಕುಡಿತಾರೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್, he drinks sherry with the grandmother. ಈ ಪೊಯೆಟು ಮತ್ತು ಗ್ರ್ಯಾಂಡ್ ಮದರ್ ಸೇರ್ಕೊಂಡು ಏನು ಮಾಡ್ತಿದ್ದಾರೆ, ಶೆರಿನ ಕುಡಿತಾರೆ ಅಂತ ನಾವು ಪೋಮ್ದ ನೋಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ದ ಶೆರಿ. ಶೆರಿ ಅಂದರೆ ಏನು, ಗ್ಲಾಸರಿ ಇಂಪಾರ್ಟೆಂಟ್ ಅಂತ ಹೇಳಿದೆ ಗೊತ್ತಾ. ನೋಡೋಣ. ಶೆರಿ ಈಸ್ ಅ ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್. ಶೆರಿ ಅಂದರೆ ಒಂದು ಬ್ರೌನ್ ಕಲರ್ಡ್ ವೈನ್. ಸೊ ನೋಡಿದ್ರ ಫ್ರೆಂಡ್ಸ್, ಈ ರೀತಿ ನೀವು ಎಕ್ಸ್ಟ್ರಾ ಕ್ವೆಶ್ಚನ್ನ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು, ಸರಿನಾ. ಸೊ ಈ ರೀತಿ ಅವ್ರು ಕೇಳ್ಬೋದು, ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶ್ಚನ್ಸು ಕೇಳ್ಬೋದು, ಆದರೆ ನೀವು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗಿರುತ್ತೆ. ಓಕೆನಾ. ಸೊ ಇದು ನಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀಯಿಂದ ಬರುವ ಕ್ವೆಶ್ಚನ್ಸು ನಿಜ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಟೂಡೆಂಟ್ಸ್. ಈ ರೀತಿ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೋಸ್ಕರ ಮಾಡ್ತಿದ್ವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಕ್ವೆಶ್ಚನ್ಸ್ ಇದೆ, ನಿಮ್ಮ ಡೌಟ್ಸ್ ಇದೆ, ಎಲ್ಲ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿರಿ. ನಾವು ನೋಡಿಕೊಂಡು ನಿಮಗೆ ಆ ರೀತಿನ ವೀಡಿಯೋಸ್ನ ನಾವು ಆನ್ಸರ್ ಮಾಡೋಂಗೆ ವೀಡಿಯೋಸ್ನ ನಾವು ಕಳಿಸ್ತಿರ್ತೀವಿ. ಓಕೆನಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಂಟಿಲ್ ವಿಲ್ ಮೀಟ್ ವಿತ್ ದ ನೆಕ್ಸ್ಟ್ ಬ್ಯೂಟಿಫುಲ್ ವಿಡಿಯೋ.